ಕಾಂಗ್ರೆಸ್ ಎಂಎಲ್ಎಗೆ ಸಿಗದ ರಿಲೀಫು, ಮತ್ತೆರಡು ದಿನ ಇಡಿ ಕಸ್ಟಡಿಗೆ ಸತೀಶ್ ಸೈಲು. ಜನಪ್ರತಿನಿಧಿಗಳ ಕೋರ್ಟ್ ವಿಶೇಷ ಆದೇಶ. ಕಾಂಗ್ರೆಸ್ ಎಂಎಲ್ಎಗೆ ತಾತ್ಕಾಲಿಕ ರಿಲೀಫು ಇಲ್ಲ, ಶಾಶ್ವತ ಪರಿಹಾರವೂ ಸಿಕ್ಕಿಲ್ಲ. ಇನ್ನೂ 2 ದಿನ ಜಾರಿ ನಿರ್ದೇಶನಾಲಯದ ಕಸ್ಟಡಿಯಲ್ಲಿರ್ತಾರೆ. ಅದಿರು ಕಳ್ಳತನ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸತೀಶ್ ಸೈಲ್, ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬೋನಿನ ಒಳಗೆ ಕೂತ್ಕೊಂಡಿರುವಂತಹ ಸತೀಶ್ ಸೈಲ್ ಕಾಂಗ್ರೆಸ್ ಪಕ್ಷದ ಆಗರ್ಭ ಶ್ರೀಮಂತನೂ ಹೌದು, ಶಾಸಕನೂ ಹೌದು. ಸೆಪ್ಟೆಂಬರ್ 12ರವರೆಗೆ ಸೈಲ್ಗೆ ಇಡಿ ಡ್ರಿಲ್. ಅನಾರೋಗ್ಯದ ಕಾರಣ ಸೈಲ್ಗೆ ಅಗತ್ಯ ಸೌಲಭ್ಯ ಸ್ಲೀಪ್ ಅಪ್ನಿಯಾ ಮಷೀನ್, ಮನೆ ಊಟಕ್ಕೆ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಶಾಸಕ ಸೈಲ್ ಮಲಗಲು ಒಂದು ಕಾಟ್ ಸೌಲಭ್ಯ. ತಡರಾತ್ರಿಯಲ್ಲಿ ವಿಚಾರಣೆ ನಡೆಸದಂತೆ ಅಧಿಕಾರಿಗಳಿಗೆ ಆದೇಶ. ನಿನ್ನೆ ತಡರಾತ್ರಿ ಅರೆಸ್ಟ್ ಆಗಿದ್ದ ಸತೀಶ್ ಸೈಲ್ ಬೇಲೆಕೇರಿ ಅದಿರು ಕಳ್ಳತನ ಕೇಸ್ನಲ್ಲಿ ಶಾಸಕ ಅರೆಸ್ಟ್ ಆಗಿದ್ದ. ಆಗಸ್ಟ್ 12 ಮತ್ತು 13ನೇ ತಾರೀಕು ಸತೀಶ್ ಸೈಲ್ ನಿದ್ರೆಯಲ್ಲೂ ಕಲ್ಪನೆ ಮಾಡಿಕೊಳ್ಳಲಾಗದ ರೂಪದಲ್ಲಿ ಜಾರಿ ನಿರ್ದೇಶನಾಲಯದ ಸಮವಸ್ತ್ರಧಾರಿ ಅಧಿಕಾರಿಗಳು ಸತೀಶ್ ಸೈಲ್ ನಿವಾಸದ ಮುಖ್ಯ ದ್ವಾರಕ್ಕೆ ತಲುಪುತ್ತಾರೆ. ಮನೆ ಕೆಲಸದವರಿಗೂ ಊಹೆ ಮಾಡಿಕೊಳ್ಳಲಾಗದ ರೀತಿಯಲ್ಲಿ ಮನೆಯ ಬೆಲ್ ಬಡಿದಾಗ, ತೆರೆದು ನೋಡಿದಾಗ ಸಮವಸ್ತ್ರಧಾರಿ ಇಡಿ ಅಧಿಕಾರಿಗಳು ಎಲ್ಲರ ಫೋನ್ಗಳನ್ನು ಕಿತ್ತುಕೊಳ್ಳಲಾಯಿತು. ಯಾರ ಫೋನ್ ಸಂಪರ್ಕಕ್ಕೂ ಸಿಗದೆ ಮತ್ತು ಯಾರೂ ಫೋನ್ ಸಂಪರ್ಕ ಮಾಡದ ಹಾಗೆ ಎಲ್ಲರ ಡಿಜಿಟಲ್ ಲಾಕ್ ಮಾಡಲಾಯಿತು. ಸತೀಶ್ ಸೈಲ್ ಮನೆಯನ್ನ ಜಾಲಾಡಿದಾಗ ಅಧಿಕಾರಿಗಳಿಗೆ ಸಿಕ್ಕಿದ್ದು ಬರೋಬ್ಬರಿ ಕೋಟ್ಯಾಂತರ ರೂಪಾಯಿ ಹಣ, 6.25 ಕೆಜಿ ಬಂಗಾರ, ಒಂದಷ್ಟು ದಾಖಲೆಯ ಪ್ರತಿಗಳು, 12 ಕೋಟಿ ಬೇರೆ ಬೇರೆ ಖಾತೆಗಳಲ್ಲಿ ವರ್ಗಾವಣೆಗೊಂಡಂತಹ ಬ್ಯಾಂಕ್ ಡೀಟೇಲ್ಸ್. 2 ಲಕ್ಷಕ್ಕೂ ಹೆಚ್ಚಿನ ಹಣವನ್ನ ಭಾರತದ ಯಾವುದೇ ಪ್ರಜೆ ಮನೆಯಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ ಅನ್ನೋ ನಿಯಮಗಳಿದ್ದಾವೆ. ನಿಮ್ಮ ಹಣವು ಬ್ಯಾಂಕ್ ಖಾತೆಯಲ್ಲಿರಬೇಕು. ಖಾತೆಯಲ್ಲಿರುವ ಹಣ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರದ ಗಮನದಲ್ಲಿರಬೇಕು ಅನ್ನೋ ನಿಯಮಗಳಿದ್ದಾವೆ. ಅಂಥದ್ರಲ್ಲಿ ಸತೀಶ್ ಸೈಲ್ ಎನ್ನುವ ಕಾಂಗ್ರೆಸ್ನ ಎಂಎಲ್ಎ ಒಬ್ಬ ಕೋಟ್ಯಾಂತರ ರೂಪಾಯಿಯನ್ನ ಕೊಟ್ಟಿಗೆಯಲ್ಲಿ ಸಗಣಿ ಸಂಗ್ರಹಿಸಿಟ್ಟ ಹಾಗೆ ಹಣ ಮತ್ತು ಚಿನ್ನವನ್ನ ಇಟ್ಟುಕೊಳ್ಳುತ್ತಾನೆ ಎನ್ನುವುದಾದರೆ ವಿಚಾರಣೆ ನಡೆಸಲೇಬೇಕಲ್ಲ. ಹಾಗಾಗಿ ನಿನ್ನೆ ಸತೀಶ್ ಸೈಲ್ ವೈಟ್ ಕಲರ್ ಶರ್ಟ್ ಹಾಕೊಂಡು ಹಂಗೆ ಬರ್ತಾ ಇದ್ರು. ಬರೆಯ ಸ್ವಲ್ಪ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಸಂಜೆಯವರೆಗೂ ಎನ್ಕ್ವೈರಿ ನಡೆಸಿ ಒಂದು ನಿಶ್ಚಿತ ಅವಧಿ ತಲುಪಿದಾಗ ಇವರ್ ಅಂಡರ್ ಅರೆಸ್ಟ್ ಅಂದ್ರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿ. ಅದಾದ ನಂತರದ ಡೆವಲಪ್ಮೆಂಟ್ಗಳು ನಿಮಗೆ ಗೊತ್ತೇ ಇದೆ. ಈಗ ಆತ ಕಸ್ಟಡಿಯಲ್ಲಿದ್ದಾರೆ. ಕೋರ್ಟ್ ಆದೇಶದಂತೆ ಅವರಿಗೆ ಮನೆಯ ಊಟಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅವರಿಗೆ ಮಲಗೋದಕ್ಕೆ ಕಾಟು, ಇನ್ನುಳಿದಂತೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ಗಳು, ಬ್ಲಾಂಕೆಟ್ ಆಗಿರಲಿ, ಪಿಲ್ಲೋ ಆಗಿರಲಿ, ಆ ವ್ಯವಸ್ಥೆಗಳು ಕೂಡ ಇದೆ. ತಡರಾತ್ರಿ ಎಂಎಲ್ಎಯನ್ನು ಡಿಸ್ಟರ್ಬ್ ಆಗದಂತೆ ವಿಚಾರಣೆ ಮಾಡಬಾರ್ದು ಎನ್ನುವಂತಹ ನಿಯಮಗಳು ಕೂಡ ಇದೆ. ಇವೆಲ್ಲವೂ ಕೂಡ ಕಸ್ಟಡಿಯಲ್ಲಿರ್ತಕ್ಕಂತಹ ಸತೀಶ್ ಸೈಲಿನ ಸಂಬಂಧಪಟ್ಟ ಹಾಗಿನ ಲೇಟೆಸ್ಟ್ ಅಪ್ಡೇಟ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.